ಹೇಗಿದೆ ಈ ಸಲ ಬಿಜೆಪಿ ಕಾಂಗ್ರೆಸ್ ಬೆಳಗಾವಿ? ಬಿಜೆಪಿನ ಬರೋದು, ಮೋದಿ ನೋಡಿನ ಎಲ್ಲರೂ ಓಟ್ ಹಾಕೋದು. ಶಾಟ್ರಿಗಂತ್ರ ಮೋದಿ ಗೆದ್ದಂಗನಲ್ರಿ. ಹಂಗೆ ಮೋದಿ ಅವರು ಯೋಗಿ ಪುರುಷರು. ಏನ್ ಅವ್ರಿಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ, ದೇಶಕ್ಕಾಗಿ ದುಡಿಯೋದಾರ ಸರ್. 2000 ಬೊಮ್ಮಾಯಿ ಕೊಟ್ಟಿದ್ದ ಅವ್ನು ಬಂದ್ ಮಾಡಿದ್ರೆ ಅವರು ಕಾಂಗ್ರೆಸ್ ಅವರು. ಎಷ್ಟೋ ಸಮೀಕ್ಷೆ ಮಾಡಿದ್ರು ಪಂಚಮಸಾಲಿ ಅಂದ್ರನ ಜಗದೀಶ್ ಶೆಟ್ಟರ್ ವಿನ್ ಆಗ್ತಾರೆ. 28 ನಮ್ಮ ಕರ್ನಾಟಕದಾಗ ಬಿಜೆಪಿನ ಬರ್ತಾವ. ವೀಕ್ಷಕರೇ, ನಾವು ಲೋಕಸಭಾ ಚುನಾವಣಾ ಸಂಚಾರ ಅಂತ ಇವತ್ತು ಬೆಳಗಾವಿಗೆ ಬಂದ್ವಿ. ಬೆಳಗಾವಿ ಗ್ರಾಮಾಂತರಕ್ಕೆ ಬಂದ್ವಿ. ಹಿರೇಬಾಗವಾಡಿ ಅಂತ ಒಂದು ಹಳ್ಳಿಗೆ ಬಂದ್ರೆ ಅಲ್ಲಿ 25 ವರ್ಷಕ್ಕೊಂದ್ಸಲ ನಡೆಯೋ ಒಂದು ಹಬ್ಬ ನಡೀತಾ ಇದೆ ನೋಡಿ. ಚುನಾವಣೆ 5-5 ವರ್ಷಕ್ಕೂ ಬರುತ್ತೆ, ಆದರೆ ಅದನ್ನ ಮೀರಿದ ವಿಶೇಷವಾದ, ಹೀಗಾಗಿ ಈ ಊರಲ್ಲಿ ಹುಟ್ಟೋರು ದೂರ ಇರೋರು ಎಲ್ಲ ಬಂದು ಸೇರ್ಕೊಂಡವ್ರೆ. 25 ವರ್ಷಕ್ಕೊಂದ್ಸಲ ನಡೆಯುವಂಥ ಜಾತ್ರೆ. ಇಲ್ಲಿ ಏನು ಹೇಳ್ತಾರೆ ಜನ, ಇಲ್ಲಿಯ ಮತದಾರರು ಅಂತ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಬಸವರಾಜ ಶಿಂತ್ರಿ ಅಂತ ಹೇಳಿ. ಏನು ಮಾಡ್ತೀರಿ? ನಾವು ಒಕ್ಕಲ್ತಾನ ಸರ್. ವ್ಯವಸಾಯ. ಓಕೆ, ಹೇಗಿದೆ ಸರ್ ಲೋಕಸಭೆ ಚಲೋ ಐತೆ ಸರ್. ಓಕೆ, ಬಿಜೆಪಿ ಕಾಂಗ್ರೆಸ್? ಬಿಜೆಪಿ ಐತೆ ಸರ್. ಬಿಜೆಪಿ ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಐತೆ ಸರ್. ಹೇಗೆ ಅನಿಸ್ತು ಜಗದೀಶ್ ಶೆಟ್ಟರ್ ಹೆಸರು ಬಂದಾಗ? ನಂಬರ್ 1 ಅಂತೇಳಿ ನಾವಂತವ್ ಸರ್. ಇದ್ರಾಗ ಮೇನ್ ಮುಖ್ಯ ಇವ್ರ ಪಾತ್ರದಾರ ಸರ್. ಹೇಳಿ ಸರ್, ನಿಮ್ಮ ಹೆಸರು? ನಮ್ದು ಪ್ರಮೋದ್ ಹಿರೇಮಠನ್ ಸರ್. ಏನ್ ಮಾಡ್ತೀರಿ? ನಮ್ದು ವ್ಯವಸಾಯ ಸರ್. ವ್ಯವಸಾಯ. ಹಾಂ, ಹೇಗಿದೆ ಈ ಸಲ? ಚಲೋ ಐತೆ ಸರ್, ಚಲೋ ಐತ್ರಿ. ನಮ್ದು ಬಿಜೆಪಿನ ಆಗೋದು ಸರ್ ಪಕ್ಕ. 28 ನಮ್ಮ ಕರ್ನಾಟಕದಾಗ ಬಿಜೆಪಿನ ಬರ್ತಾವ. ಜೆಡಿಎಸ್ ಮೈತ್ರಿ? ಹಾ, ಮೈತ್ರಿ ಸರ್. ಹಂಗಾರೆ ಜೆಡಿಎಸ್ ಅವ್ರು 3 ಜನ ಕೂಡ ಗೆಲ್ತಾರೆ. ಅವ್ರು ಗೆಲ್ತಾರ ಸರ್. ಹಾ, ಬರ್ತಾವ ಸರ್. ಅವರು ಗೆಲ್ತಾರ. ಜೊತೆಗೆ ಇನ್ನು ಉಳಿದಿರೋ 25ರಲ್ಲೂ ಬಿಜೆಪಿ ಬರ್ತಾವ ಸರ್. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಮೋದಿ ಅವ್ರು ಹಂಗ ಕೆಲಸ ಮಾಡಿದಾರ ಸರ್. ದೇಶ ಎಲ್ಲೂ ಇತ್ತು ಸರ್. ಎಲ್ಲೋ ಇದ್ದ ದೇಶ ತಗೊಂಬಂದು 1ನೇ ನಂಬರ್ 3ನೇ ನಂಬರ್ ಸ್ಥಾನದಾಗ ಐತ್ರಿ. ಈಗ ಇನ್ನು 1ನೇ ನಂಬರ್ದಾಗ ಬರೋದೇನು ದೂರ ಇಲ್ಲ ಸರ್. ಹಾ, ಅದನ್ನೆಲ್ಲ ಮಾಡತ್ತಾರು, ಒಳ್ಳೆ ಕೆಲಸ ಮಾಡತ್ತಾರ್ರಿ. ಏನು ಅವ್ರಿಗೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ. ದೇಶಕ್ಕಾಗಿ ದುಡಿಯತಾರ ಸರ್. ದೇಶಕ್ಕಾಗಿ ಮಾಡತಾರ್ರಿ. ದೇಶ ಎಲ್ಲಿಂದ ಎಲ್ಲಿ ತರಬೇಕಾಗಿ ತೊಗೊಂಬಂದಾರ ಸರ್. ಇನ್ನೂ ನಮ್ಮದು ಅಭಿವೃದ್ಧಿ ಆಗತ್ತದ ಸರ್. ಆ ವಿಶ್ವಾಸ ಮ್ಯಾಗ ನಾವು ಬಿಜೆಪಿನ. ಅಂದ್ರೆ ಕಳೆದ 10 ವರ್ಷನ ಬಿಟ್ಟು ಮೋದಿಗಿನ ಮೊದಲು ಕೂಡ ಮನಮೋಹನ್ ಸಿಂಗ್ ಇದ್ರು, ವಾಜಪೇಯಿ ಇದ್ರು, ನಮ್ಮ ಕನ್ನಡದವ್ರು ದೇವೇಗೌಡರು ಇದ್ರು. ಅವ್ರಗಳನ್ನೂ ನೀವೆಲ್ಲ ನೋಡಿರ್ತೀರಾ. ಅವ್ರಗಳಲ್ಲಿ ಇಲ್ಲದ ವಿಶೇಷತೆ ಮೋದಿಲಿ ಏನಿದೆ? ಮೋದಿ ಅಂತಂದ್ರೆ ಅವರು ಸ್ವಾರ್ಥಿ ಇಲ್ಲ ಸರ್. ಅವರು ಮೋದಿ ಅವರು ಯೋಗಿ ಪುರುಷರು. ಅವರು ಅಂತೆಂತ ಜನ ಅಲ್ಲ, ದೈವಿ ಪುರುಷರು. ಅವರಲ್ಲಿ ಯಾವ ದೇವ್ರ ಕಾಣಲ್ಲ ಅದನ್ನ ಹೇಳಿ. ಎಲ್ಲಾ ದೇವರು ಅವ್ರ ಮೋತಿಯಲ್ಲೇ ಕಾಣಿಸುತ್ತೆ. ಅವ್ರ ಮೋತಿಚೆರೆಯಲ್ಲೇ ಎಲ್ಲ ಸಾಕ್ಷಾತ್ ಎಷ್ಟು ದೇವತೆಗಳು ಅದಾವಲ್ಲ ಅವೆಲ್ಲ ಮೋದಿ ಹತ್ರನೇ ಮೋದಿ ರೂಪದಲ್ಲಿ ಕಾಣಿಸ್ತಾವ ಸರ್. ಇನ್ನೊಂದೇನು, ಅವ್ರಿಗೆ ಕಾಯಕವೇ ಕೈಲಾಸ. ಅವ್ರು ಕೆಲಸ ಮಾಡಿನೇ ಇದನ್ನ ಮಾಡ್ಬೇಕು ಅನ್ನೋದು ಅವ್ರಿಗೆ ಉದ್ದೇಶ. ಮೋದಿಯವರು ಅಂದ್ರೆ ಹೆಂಗೆ ಸರ್, ಅವರು ಎಲ್ಲರೂ ಕೆಲಸ ಮಾಡಬೇಕು, ಅಭಿವೃದ್ಧಿ ಆಗ್ಬೇಕು, ಚಲೋ ಆಗ್ಬೇಕು ಅನ್ನೋದೇ ಅವ್ರ ಉದ್ದೇಶ ಸರ್. ಅಂದ್ರೆ ಎಲ್ಲರೂ ರಾಜ್ಯದ ಒಂದ್ ನಿಮಿಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಿಮ್ಮ ಶಾಸಕರೇ ಕಾಂಗ್ರೆಸ್ ಅವರು ನಿಮ್ಮ ಸಚಿವರು ಕೂಡ ಹೌದು ರಾಜ್ಯದಲ್ಲಿ. ಜೊತೆಗೆ ಬೆಳಗಾವಿಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬೆಳಗಾವಿಲಿ 5 ಜನ ಕಾಂಗ್ರೆಸ್ MLAಗಳವ್ರು, ಬಿಜೆಪಿ 3 ಜನ ಇರೋದು. ಇವ್ಯಾವುದೋ ಅಡ್ಡಿ ಬರಲ್ಲ ಜಗದೀಶ್ ಶೆಟ್ಟರ್ಗೆ ಅಂತೀರಾ? ಬರಲ್ಲ ಸರ್. ಯಾವುದು ಎಲ್ಲೂ ಲೆಕ್ಕಕ್ಕಿಲ್ಲ ಸರ್. ಯಾವುದು ಇಲ್ಲಿ ಮಾತಾಡೋರು ಪಂಚಮಸಾಲಿ ಅವರೇ. ಪಂಚಮಸಾಲಿ ಬಿಟ್ಟು ಇಲ್ಲಿ ಯಾರು ಬೇರೆಯವ್ರು ಯಾರೂ ಇಲ್ಲ. ನೀವು ಎಷ್ಟೋ ಸಮೀಕ್ಷೆ ಮಾಡಿದ್ರು ಪಂಚಮಸಾಲಿ ಅಂದ್ರನ ಜಗದೀಶ್ ಶೆಟ್ಟರ್ ವಿನ್ ಆಗ್ತಾರೆ ಸರ್. ಇವಾಗ ನಾ ಹೇಳ್ಬೇಕಂದ್ರೆ ಮೋದಿ ಅವರದಲ್ಲ ಭಾಳ ಪ್ರಮುಖವಾದ ಆತ್ಮೀಯ ಅಂತಂದ್ರೆ ನಾ ಹೇಳೋದಂತಾರೆ. ಇವಾಗ ಪ್ರಮುಖ ಅಂತಂದ್ರೆ ಇವಾಗ ನೆಕ್ಸ್ಟ್ ಅಂತಂದ್ರೆ ಪರಮಾತ್ಮ ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿದವ್ರು ನಾವು. ಪರಮಾತ್ಮ ಅಂತಂದ್ರೆ ಹಿರೇಬೇಗೌಡಿ ಅಂತಂದ್ರೆ ಬೆಳಗಾವಿ ಜಿಲ್ಲಾ ಅಂತಂದ್ರೆ ಕರ್ನಾಟಕದಿಂದ ಮುಂದೆ ನಮ್ಮ ಭಾರತದಿಂದ ಅಂತಂದ್ರೆ ಆಯ್ಕೆ ಮಾಡ್ಬೇಕಾದ್ರೆ ದೇವರು ಅಂತಂದ್ರೆ ಆಯ್ಕೆ ಮಾಡಿ ನಮ್ಮ ರೈತರಿಗಾಗಲಿ. ನನ್ನ ಹೆಸರು ಉದಯನ. ನಾವು ಒಕ್ಕಲ್ತನ ಮಾಡ್ತಾನ. ನಮ್ಮ ರೈತರಿಗಾಗಲಿ ಬಡ ಜನಕ್ಕಾಗಲಿ ಎಲ್ಲ ಒಳ್ಳೇದು ಮಾಡ್ಯಾರಣ್ಣ. ಉದ್ಧಾರ ಮಾಡಿದಾರು, ಒಳ್ಳೇದು ಮಾಡ್ಯಾರು. ಆ ಸಂಬಂಧ ಅವ್ರನ್ನ ತರ್ಬೇಕಂತ ನಮ್ಮ ಆಸೆ. ಏನು ಸರ್, ಅವ್ರಿಗೆ ಆಸೆ ಅನ್ನೋದು ಕಡಿಮೆ. ಅವರಿಗೆ ಆಸ್ತಿ ಮಾಡಬೇಕು, ಅದು ಮಾಡಬೇಕು, ಇದು ಬೇಕು ಅನ್ನೋದಿಲ್ಲ. ಏನು ಎಲ್ಲರೂ ಚಲೋ ಆಗಬೇಕು, ಎಲ್ಲರೂ ದುಡಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಅವ್ರದ್ದು ಆಸೆ. ಏನೋ ಒಂದು ಹೆಣ್ಣಾಗಲಿ ಗಂಡಾಗಲಿ ಏನೋ ಜೀವನ ಮಾಡ್ಬೇಕಾ ಹುಟ್ಟು ಸಾವನ್ನ ಇರ್ತಾರಲ್ಲ. ಇವತ್ತು ಡೆಲಿವರಿ ಆ ಟೈಮ್ದಾಗ ಏನೋ ಒಂದು ಭೂಮಿ ಮ್ಯಾಗ ಹುಟ್ಟಾತೈತೆ ಅಂದ್ರೆ ಮಗ ಅಣ್ಣ ಅಕ್ಷರ ಅಂತಂದ್ರೆ ಅಂದ್ರೆ ಮೋದಿ ಅವ್ರದನ್ನ ಅಂತೇಳಿ ನಾವು ಅಭಿಷೇಕ ಮಾಡತ್ತ ಸರ್. ಎಸ್ ವೀಕ್ಷಕರೇ, ಹಿರೇಬಾಗವಾಡಿ ಗ್ರಾಮದಲ್ಲಿದ್ದೀವಿ ನಾವು. ಬೆಳಗಾವಿ ಗ್ರಾಮೀಣ ಕ್ಷೇತ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರ ಸಚಿವರಾಗಿದ್ದಾರೆ. ಇಲ್ಲೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ ಶಿವಲಿಂಗಪ್ಪ ಸಿಂತ್ರಿ. ಬಸಪ್ಪ ಶಿವಲಿಂಗಪ್ಪ ಸಿಂತ್ರಿ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಬಿಜೆಪಿಯಿಂದ ಜಗದೀಶ್ ಶೆಟ್ಟರು, ಕಾಂಗ್ರೆಸ್ ಇಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಳ. ಹೇಗಿದೆ ನಿಮ್ ಪ್ರಕಾರ ಟ್ರೆಂಡ್? ಹೆಂಗದ ಅಂದ್ರೆ ಬಿಜೆಪಿಗೆ ಹಾಕವ್ರ ನಾವು. ಯಾಕೆ ಸರ್ ಹಂಗೆ?
ಬಿ ಜೆ ಪಿಗೆ ಹಾಕಿದ್ರೆ ಮತ್ತು ಲಾಭ ಆಕದ್ರಿ ಮತ್ತು ಇವ್ರು ಏನು ಕೊಡೋರ ಮೋದಿ ರೊಕ್ಕ ಸದ್ಯ ಇವ್ರು 2,000 ಕೊಡೋ ಇವ್ ಬೊಮ್ಮಾಯಿ ಕೊಡ್ತಿದ್ದ ಅವ್ನು ಬಂದ್ ಮಾಡಿರ್ರಿ ಅವ್ರ ಕಾಂಗ್ರೆಸ್ದವ್ರ 2,000 ಕೊಡ್ತಿದ್ರು 4,000 ಕೊಡ್ತಿದ್ದ ಒಮ್ಮೆ 2,000 ಬೊಮ್ಮಾಯಿ ಇವರೆಲ್ಲ ಗ್ಯಾರಂಟಿಗಳು ಕೊಂಡ್ಕೊಂಡೆ ಬಂದ್ ಮಾಡ್ರು ಬೇರೆ ಗ್ಯಾರಂಟಿ ಕೊಡ್ತಾರ ಫ್ರೀ ವಿದ್ಯುತ್ ಬೇರೆ ಗ್ಯಾರಂಟಿ ಕೊಡ್ತಾರ್ರಿ ಕೊಟ್ಟರು ಅದು ತಾತ್ಕಾಲಿಕ ಕಾಯಂ ಅಲ್ಲದ ಯಾವಾಗ ಹೋಗಿ ಬಂದ್ ಮಾಡ್ತಾರೋ ಹೇಳಕ್ ಬರ್ದ್ರಿ ಇವ್ರು ಹಂಗಾಗಿ ಮೋದಿ ಇದ್ರ ಒಳ್ಳೇದು ಮೋದಿ ಇದ್ರೆ ಹೆಂಗ್ ಒಳ್ಳೇದು ಅಂತ ನಿಮ್ಗೆ ಮೋದಿ ದೇಶ ಭದ್ರವಾಗಿ ದೇಶ ಭದ್ರವಾಗಿ ರಾಷ್ಟ್ರ ಅಗ್ದಿ ಗಟ್ಟಿಮುಟ್ಟಿರ್ತದ್ರಿ ವೈರಿ ರಾಷ್ಟ್ರಗಳು ಬರೋದಿಲ್ಲ ಸನೇಕ ಪಾಕಿಸ್ತಾನ ಚೀನಾ ಎಲ್ಲ ವಿಚಾರ ತಿಳ್ಕೊಂಡ್ಬಿಟ್ಟಿದ್ರಿ ನೀವು ನಾನು ದಿನ ಟಿವಿ ಮುಂದೆ ಕುಂತಿರ್ತೇನ್ರಿ ಈಗ ಸದ್ಯ ಈಗ ಲೈನ್ ಹೋದ್ವಿ ಅಂತ ಬನ್ನಿ ಇವತ್ತು ಏನೇನ್ ನೋಡಿದ್ರಿ ಟಿವಿಲಿ ರಾಜಕೀಯ ಏನು ಹಂಗ ಇರೋದ್ರ ರಾಜಕೀಯನೇ ಅವರು ಒಂದು ಮಾತಾಡೋರು ಇವ್ರು ಎರಡು ಮಾತಾಡ. ಈಗ ನಿಮ್ ಕ್ಷೇತ್ರದಲ್ಲಿ ಇವತ್ತು ಜಗದೀಶ್ ಶೆಟ್ರು ಮೃಣಾಳ ಇಬ್ರು ನಾಮಿನೇಷನ್ ಫೈಲ್ ಮಾಡೋರೆ ಯಾರಿಗೆ ಫೈಟ್ ಐತೆ ಅಂತೀರಾ? ಇಬ್ರಿಗೂ ಫೈಟ್ ಇದೆಯಲ್ಲ ಒಂದ್ ಸೈಡ್ ಎಲ್ಲರಿಗೂ ಇರೋದನ್ನ ಅವ್ರಿಗೂ ಇರೋದು ಅವ್ರಿಗೂ ಇರೋದ. ಒಟ್ಟಲ್ಲಿ ಮೋದಿ ಗೆಲ್ಸ್ಬೇಕಂತ ನೀವು ಮೋದಿ ನಮ್ಮ ಪ್ರಕಾರ ಮೋದಿ ಗೆಲ್ಬೇಕು ಅನ್ನೋದು. ಮೋದಿ ಗೆಲ್ಬೇಕಂದ್ರೆ ಶೆಟ್ರ್ ಗೆಲ್ಬೇಕು. ಶೆಟ್ರ್ ಗೆದ್ರೆ ಮೋದಿ ಗೆದ್ದಂಗನಲ್ರಿ ಹಂಗೆ ಹೌದ್ರಿ. ಹಂಗಾಗಿ ಶೆಟ್ರ್ ಗೆಲ್ಸ್ಬೇಕು. ಮತ್ ಬಿಜೆಪಿ ಬಂದ್ರೆ ಮತ್ ಮೋದಿ ಗೆಲ್ತಾರು. ನಿಮ್ಮ ಹೆಸರು ಸರ್? ಹಿರನಗೌಡ ಪಾಟೀಲ್. ಏನ್ ಮಾಡ್ತೀರಿ? LIC ಏಜೆಂಟ್. LIC ಏಜೆಂಟ್. ಏನೋ ಊರಲ್ಲಿ ಹಬ್ಬ ಗಿಬ್ಬ ಜೋರಾಗಿದ್ದಂಗೆ? ಜಾತ್ರೆ 25 ವರ್ಷಕ್ಕೊಮ್ಮೆ ಈಗ ಆಗತ್ತೈತ್ರಿ. 25 ವರ್ಷಕ್ಕೊಂದ್ಸಲ? 1998ರಾಗ ಆಗೈತ್ರಿ. ಒಂದ್ ಜೀವಮಾನದಲ್ಲಿ ಮನುಷ್ಯ ಮ್ಯಾಕ್ಸಿಮಮ್. ನಮ್ದು ಮದುವೆ ಆಗಿತ್ತು ಅವಾಗ 1998ರಾಗ. ಅವಾಗ ಮದುವೆ ಆಗಿದ್ದು ಈಗ ಆಗತ್ತೈತ್ರಿ. ನಿಮ್ ಮದುವೆ ಆಗಿ 25 ವರ್ಷ ಆಯ್ತು? ಆಯ್ತು. ಏನ್ ಮಾಡ್ತಾವ್ರ ಮಕ್ಕಳು? ಮಕ್ಕಳು ಒಬ್ಬ ಡಿಪ್ಲೊಮಾ ಇಂಜಿನಿಯರ್ ಅದ. ಲೋಕಸಭೆ ಚುನಾವಣೆ ಹೇಗಿದೆ ಈ ಸಲ ಬಿಜೆಪಿ ಕಾಂಗ್ರೆಸ್ ಬೆಳಗಾವಿ? ಈಗ ಇಲ್ಲಿ ಬಿಜೆಪಿನ ಬರೋದ್ರಿ. ಹೌದಾ? ಯಾಕೆ ಸುರೇಶ್ ಅಂಗಡಿ ಅವ್ರ ಕೆಲ್ಸನ? ಸುರೇಶ್ ಅಂಗಡಿ ಅವ್ರನ್ನೆಲ್ಲ ಇಲ್ಲಿ ಮೋದಿನ ನೋಡೇನೆ ಎಲ್ಲರೂ ಓಟ್ ಹಾಕೋದು. ಮೋದಿಗಿನ್ ಮೊದ್ಲು ಸುರೇಶ್ ಅಂಗಡಿ ಅವ್ರು ಗೆಲ್ಲಿಸ್ತಿದ್ರಪ್ಪ. ಅವಾಗ ಮೋದಿ ಅವ್ರದಾರ ಬಿಜೆಪಿ ಸುರೇಶ್ ಅಂಗಡಿ ಅಂದ್ರು ಮೋದಿ ಅವಾಗ ಮೋದಿ ಮುಖ್ಯಮಂತ್ರಿ ಆಗಿದ್ರು. ಹೌದ್ರಿ ಅಲ್ವಾ? ಗುಜರಾತ್ ಗುಜರಾತ್ ಗೆದ್ರ ಬಿಜೆಪಿ ಭದ್ರಕೋಟೆ ಹಿರೇಬಾಗವಾಡಿ ಆರು ವಿಧಾನಸಭೆಯಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲಿಸ್ಬಿಟ್ರಿ. ಅದು ಇಲ್ಲಿ ಲೋಕಲ್ ಕೆಳಗಿನ ಗ್ಯಾರಂಟಿ ಏನ್ ಕೊಟ್ರಿ ಅವರು ಆ ಗ್ಯಾರಂಟಿಗೆ ಜನ ಹೊಳ್ಳ್ರಿ. ಅಷ್ಟೇ. ಸರ್ ನಿಮ್ಮ ಹೆಸರು? ಈಶ್ವರ್ ಚಿಕ್ಕ ಬಗೆಹಳ್ಳಿ. ಹೇಗಿದೆ ಸರ್ ಈ ಸಲ ಲೋಕಸಭೆ? ಏನು ನಡೆದ್ರೆ ಒಟ್ಟ ಯಾವ್ದು ಬರ್ತಾ ಹೇಳಕ್ ಬರಲ್ಲ. ಆದ್ರೆ ಬರ್ಬೇಕು ನಮ್ಮ ಮೋದಿ ಅವರೇ ಬರ್ಬೇಕು. ಬರ್ಬೇಕೇನ್ರಿ? ಬರತೈತೆ. ಅಲ್ಲ ಸರ್, ಈಗ ನಿಮ್ಮ ಶಾಸಕರು ಸಚಿವರಾಗಿದ್ದಾರೆ, ಗ್ಯಾರಂಟಿ ಯೋಜನೆಗಳು, ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾವ್ರೆ, ಇವೆಲ್ಲ ಯಾವ್ದು ಕೈ ಹಿಡಿಯಲ್ಲ ಅವ್ರಿಗೆ? ಆದ್ರೆ ಕೊಡೋದಲ್ಲ ಹೆಣ್ಮಕ್ಳು ಕೊಟ್ಟಾರ, ನಮಗೇನು ಕೊಟ್ಟಾರ್ರಿ? ಏನ ಬನ್ನಿ ಮುಂದೆ ಬನ್ನಿ. ಬಾರಲ್ಲೆಲ್ಲ ಜಾಸ್ತಿ ಮಾಡ್ಬಿಟ್ಟವ್ರ? ಯಾವ್ದು ನೀವು ಕುಡಿಯೋದು? ನಾವು ಕುಡಿಯೋದು ಯಾವ್ದ್ರಲ್ಲಿ ಬಿಡ್ರಿ. ಎಷ್ಟಾಗೈತೆ ಅಂತ? 100 ರೂಪಾಯಿ. 100 ರೂಪಾಯಿ ಜಾಸ್ತಿ ಮಾಡೋರ? ಈ ಕಡೆ ತಗೊಂಡು ಆ ಕಡೆ ಕೊಡ್ತಾರೆ. ಹಂಗಾಗಿ ದೇಶದ ರಕ್ಷಣೆ ಮಾಡುವಂತ ಕೆಪಾಸಿಟಿ ಅಗದಿ ಯೋಗ್ಯ ಇರೋರು ಅಂದ್ರೆ ಮೋದಿನ ರೀ. ನಮ್ಮ ದೇಶದ ರಕ್ಷಣೆ ಮೊದಲು ನೋಡ್ಬೇಕು. ಅದರ ಸಂಬಂಧ ಮೋದಿಗೆ ಓಟ್ ಹಾಕೋ. ನಿಮ್ಮ ಹೆಸರು? ನೀಲವ್ರ. ಓಕೆನಾ. ಚುನಾವಣೆ ಬರ್ತಾ ಇದೆ ಅಲ್ವಾ? ದೇಶದ ಪ್ರಧಾನಿ ಮತ್ತೆ ಆಯ್ಕೆ ಮಾಡ್ಬೇಕು. ಬೆಳಗಾವಿಲಿ ಸಂಸದರು ಆಯ್ಕೆ ಮಾಡ್ಬೇಕು. ಬಿಜೆಪಿ ಜಗದೀಶ್ ಶೆಟ್ರು, ಕಾಂಗ್ರೆಸ್ ಇಂದ ಯಾರು? ಕಾಂಗ್ರೆಸ್ ನಮ್ಗೆ ಅದಿದೆ ಇಲ್ಲ ಬಿಡ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಳ್. ಹೇಗಿದೆ ನಿಮ್ ಪ್ರಕಾರ? ಇದ ನಮಗ್ ಬಿಜೆಪಿ ದನ ಇದ್ರೆ ಮೋದಿ ದನ ನಮಗ. ಹ್ಞೂನ್ರಿ. ಯಾವ ಕಾರಣಕ್ಕಮ್ಮ? ಯಾ ಕಾರಣ ಏನ್ರಿ? ಒಟ್ಟು ಎಲ್ಲ ಇದನ್ ಮಾಡತ್ತಾರಲ್ಲ, ಜಗತ್ತ ಹೆಲ್ಪ್ ಭಾಳ ಚಲೋ ಮಾಡತ್ತಾರಲ್ಲ, ಮತ್ತ ಇದನ್ ಮಾಡತ್ತಾರ್ರಿ. ಅದಟ್ ಮೋದಿದನ ನಮಗ ಅಟ್ಟಿದ್ರಿ. ಇದಕ್ಕೆ ಮೋದಿ ಅವರು ಪ್ರಧಾನಿ ಆಗಕ್ ಮೊದ್ಲು ಇಲ್ಲಿ ಸುರೇಶ್ ಅಂಗಡಿ ಅವ್ರು ಬಿಜೆಪಿನ ಕಟ್ ಬೆಳೆಸಿದ್ರು ಈ ಭಾಗದಲ್ಲಿ ಅಲ್ವಾ? ಆ ನಂತರದ ಅವ್ರು ತೀರ್ಕೊಂಡ್ಮೇಲೆ ಅವ್ರು ಹೆಂಗಸರು ಕೊಟ್ರು ಮಂಗಳ ಅವ್ರು. ಈಗ ಅವರು ಕೆಲಸ ಮಾಡ್ಯಾರ. ಇಲ್ಲಿ ಬಿಜೆಪಿ ಭದ್ರಕೋಟೆ. ಐತ್ರಲ್ಲ. ಈ ಸಲನು ಬಿಜೆಪಿ ನನ್ನರೆ. ಬಿಜೆಪಿ ನನ್ನ ಬರೋದ್ರೆ. ಈ ಕಾಂಗ್ರೆಸ್ ಬಸ್ಸಲ್ಲೆಲ್ಲ ಓಡಾಡಲ್ಲ ನೀವು? ನಾವ್ ಹೋಗೋದಿಲ್ರಿ, ಬಸ್ಸಿಗೆ ಒಟ್ಟ ಹೋಗುದಿಲ್ಲ ಬಿಡ್ರಿ. ಇಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ ಕಾಂಗ್ರೆಸ್ ಅವ್ರ ಗ್ಯಾರಂಟಿ, ಹೆಣ್ಮಕ್ಳು ಗೃಹಲಕ್ಷ್ಮಿ ಇವೆಲ್ಲ ಯಾವ ಲೆಕ್ಕ? ಅವ್ರು ಏನ್ ಮಾಡಿದಾರ ಅಂದ್ರು ನಾವ್ ಬಸ್ನ್ಯಾಗ ಹೈತೇ ಇಲ್ಲ ರೀ. ಹ್ಞೂನ್ರಿ. ಹ್ಞೂನ್ರಿ. ಸರಿ ಅಮ್ಮ, ಆಯ್ತು. ಅದ್ರಾಗ ಹತ್ತಿವಿಲ್ರಿ, ಅವ್ರ ಫ್ರೀದಾಗ ಹೋಗಿವಿಲ್ರಿ. ನಿಮ್ಮ ಊರಲ್ಲಿ ಯಾರಿಗೂ ಗೃಹಲಕ್ಷ್ಮಿ ಅವೆಲ್ಲ ಏನು ಬರಲ್ಲ?
ಬರ್ತಾವಲ್ರಿ ಬರ್ತಾವ್ರಿ ಅದೆಲ್ಲ ಎಲ್ಲಾರಿಗೂ ಬರ್ತಾವ ಬಿಡ್ರಿ ಅವ ಎಲ್ಲಾರಿಗೂ ಬರ್ತಾವ. ಯಾರು ದೇಶ ಅನ್ ಬಂದಾಗ ಬಿಜೆಪಿ. ಬಿಜೆಪಿ ರೀ. ನಿಮ್ಮ ಹೆಸರು? ಶಿವಾನೂರು. ಓಕೆ, ಎಷ್ಟು ವರ್ಷ ನಿಮ್ಗೆ? ನಿಮ್ಗೆ 75 ರೀ. 75. ಹೆಂಗಿದೆ ಚುನಾವಣೆ ಈ ಸಲ ಬೆಳಗಾವಿ? ಚಲೋ ಐತ್ರಿ. ಯಾರಿಗೆ ಚಲೋ ಐತೆ? ಬಿಜೆಪಿ ಅವ್ರಿಗೆ. ಬಿಜೆಪಿ ಅವ್ರಿಗೆ. ಯಾವ ಕಾರಣಕ್ಕೆ? ಹಾಂ, ಅಂದ್ರೆ ದೇಶಕ್ಕೆ ಮೋದಿ ಬರ್ಬೇಕು ಅಂತ. ಹ್ಞೂ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.